ಸ್ಟಾರ್ಟ್ ಮಾಡೋಣ. ಮಾಡಲಿಲ್ಲ ಅಂದರೆ ಅದಕ್ಕೆ ಫ್ರೀ ಇದೆರಡು ಪೇಜ್ ಕೊಟ್ರಾ? ಇದು ವೋಟರ್ಸ್ದು ಪ್ಲಸ್ ಅಂತೆ 18ನೇ ಲೋಕಸಭಾ ಚುನಾವಣೆಗೆ ನಾಳೆ ಅಂದರೆ 28/3/2024 ಅಧಿಸೂಚನೆ ಹೊರಡಿಸಲಾಗ್ತಾ ಇದೆ. ಎರಡನೇ ಹಂತದ ಚುನಾವಣೆ ನಮ್ಮ ಕರ್ನಾಟಕದಲ್ಲಿ ಇದ್ದು, ಆ ಎರಡನೇ ಹಂತದ ಚುನಾವಣೆಯಲ್ಲಿ ಮಂಡ್ಯವು ಕೂಡ ಒಳಗೊಂಡಿದೆ. ದಿನಾಂಕ 28/3/2024 4/4/2024 ರಜಾದಿನಗಳನ್ನು ಹೊರತುಪಡಿಸಿ ನಾಮಪತ್ರಗಳನ್ನು ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸ್ವೀಕರಿಸಲಾಗ್ತದೆ. ಬೆಳಿಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆವರೆಗೆ ನಾಮಪತ್ರಗಳನ್ನು ಸ್ವೀಕಾರ ಮಾಡಲಾಗ್ತದೆ. ಹಾಗಾಗಿ ನಾಮಪತ್ರಗಳನ್ನು ಸಲ್ಲಿಸುವಂಥ ಅಭ್ಯರ್ಥಿಗಳು ನಿಗದಿಪಡಿಸಿದಂಥ ದಿನಗಳಂದು ನಿಗದಿತ ಸಮಯಕ್ಕೆ ಬಂದು ನಾಮಪತ್ರಗಳನ್ನು ಸಲ್ಲಿಸಬಹುದಾಗಿದೆ. ನಾಮಪತ್ರಗಳನ್ನು ಸಲ್ಲಿಸಲು ಕೊನೆಯ ದಿನಾಂಕ ಏಪ್ರಿಲ್ 4 ಮಧ್ಯಾಹ್ನ 3 ಗಂಟೆವರೆಗೆ ಇರ್ತದೆ. ನಾಮಪತ್ರಗಳನ್ನು ಪರಿಶೀಲನೆ ಮಾಡತಕ್ಕಂಥ ದಿನಾಂಕ 5ನೇ ತಾರೀಕು ಶುಕ್ರವಾರ ಮತ್ತು ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಇರ್ತಕ್ಕಂಥದ್ದು 8/4/2024 ಸೋಮವಾರ. ಮತದಾನ ನಡೆಯುವಂಥದ್ದು 26ನೇ ತಾರೀಕು ಏಪ್ರಿಲ್, ತಮಗೆಲ್ಲ ಗೊತ್ತಿರತಕ್ಕಂಥದ್ದು. ಇದರಲ್ಲಿ ಈಗಾಗಲೇ ಭಾಳ ಮುಖ್ಯವಾಗಿ ನಾವು ಕಳೆದ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಕೂಡ ನಾನು ತಮಗೆ ತಿಳಿಸಿದ್ದೆ. ನಮ್ಮ ಜಿಲ್ಲೆಯಲ್ಲಿ ಒಟ್ಟು 8 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಹಾಯಕ ಚುನಾವಣಾಧಿಕಾರಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದಾರೆ. ಆ 8 ಸಹಾಯಕ ಚುನಾವಣಾಧಿಕಾರಿಗಳ ಹೆಸರು, ಅವರ ಒಂದು ಡೆಸಿಗ್ನೇಷನ್ನು ಮತ್ತು ಅವರ ಫೋನ್ ನಂಬರು ಕೂಡ ನಾವು ತಮಗೆ ತಿಳಿಸಿದ್ವಿ. ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ನಾನು ತಿಳಿಸಿದಂತೆ ನಮ್ಮ ಮಂಡ್ಯ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲಿ ಒಟ್ಟು 17,59,175 ಮತದಾರರಿದ್ದಾರೆ. ಅದರಲ್ಲಿ 17,59,175 ಮತದಾರರಿದ್ದಾರೆ. ಅದರಲ್ಲಿ ಈಗ ನಾವು ಜನವರಿ 22ನೇ ತಾರೀಕು ಏನು ಅಂತಿಮ ಮತದಾರ ಪಟ್ಟಿಯನ್ನು ಪ್ರಕಟ ಮಾಡಿದ್ವಿ, ಆ ಅಂತಿಮ ಮತದಾರ ಪಟ್ಟಿಗೆ ಅನುಗುಣವಾಗಿ 17,59,175. ಜನವರಿ 22ರ ನಂತರ ಮಾರ್ಚ್ 25ರವರೆಗೆ ಬಂದಿರುವಂತಹ ನಮೂನೆ 6ಗಳನ್ನು ಈಗಾಗಲೇ ಅಂಗೀಕಾರ ಮಾಡೋದು ಪ್ರೊಸೆಸ್ ಆಗ್ತಾ ಇದೆ. IP ಕಾರ್ಡ್ ಕೊಡ್ತಾ ಇದ್ದೀವಿ. ಅದು ಎಲ್ಲ ಫೈನಲೈಸ್ ಆದ ನಂತರ ತಮಗೆ ಮತ್ತೆ ಡೇಟಾವನ್ನು ನೆಕ್ಸ್ಟು ಪತ್ರಿಕಾಗೋಷ್ಠಿಯಲ್ಲಿ ಅದನ್ನು ಕೊಡ್ತೇನೆ. ಹಾಗಾಗಿ 17,59,175 ಏನು ಮತದಾರರಿದ್ದಾರೆ ಅದು ಇನ್ಕ್ರೀಸ್ ಆಗುತ್ತೆ. ಯುವ ಮತದಾರರು 35,140 ಇದ್ದಾರೆ ಮತ್ತು ಸೇವಾ ಮತದಾರರು 901 ಇದ್ದಾರೆ. 85 ವರ್ಷಕ್ಕಿಂತ ಮೇಲ್ಪಟ್ಟ ಮತದಾರರು ಒಟ್ಟು ನಮ್ಮ ಜಿಲ್ಲೆಯಲ್ಲಿ 23,044 ಇದ್ದಾರೆ. ಒಟ್ಟು ಮತಗಟ್ಟೆಗಳು ಬಂದು 2,074 ಮತಗಟ್ಟೆಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟು ನಮ್ಮ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇದೆ. ನಾಮಪತ್ರವನ್ನು ಸಲ್ಲಿಸುವಂಥ ಏನು ಸ್ಥಳ ಇದೆ ಅದು ಕೊಠಡಿ ಸಂಖ್ಯೆ 29, 1ನೇ ಮಹಡಿ, ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ ಸ್ವೀಕರಿಸಲಾಗ್ತದೆ. ನಾಳೆ 11 ಗಂಟೆಗೆ ನಾವು ಅಧಿಸೂಚನೆ ನಮೂನೆ 1ರಲ್ಲಿ ಅಧಿಸೂಚನೆಯನ್ನು ಹೊರಡಿಸ್ತೇವೆ. 11 ಗಂಟೆಯಿಂದ ನಾಮಪತ್ರವನ್ನು ಸ್ವೀಕಾರ ಮಾಡುವಂಥ ಕೆಲಸ ಕಾರ್ಯಗಳು ನಡೀತದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ಭಾರತ ಚುನಾವಣಾ ಆಯೋಗದ ನಿರ್ದೇಶನದಂತೆ ಏನು ಚುನಾವಣಾಧಿಕಾರಿಗಳ ಕೊಠಡಿ ಇದೆ, ಕಾರ್ಯಾಲಯ ಇದೆ, ಆ ಕಾರ್ಯಾಲಯದಿಂದ 100 ಮೀಟರ್ ವ್ಯಾಪ್ತಿಯ ಪ್ರದೇಶವನ್ನು 144ನೇ ನಿಷೇಧಾಜ್ಞೆಯನ್ನು ವಿಧಿಸಿ ಈಗಾಗಲೇ ಆದೇಶವನ್ನು ಮಾಡಿದ್ದೇವೆ. ಅದು ಕೂಡ ಈಗಾಗಲೇ ನಾನು ನಿನ್ನೆ ತಮಗೆಲ್ಲ ಕಳಿಸ್ಕೊಟ್ಟಿದ್ದೇನೆ. ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ ಯಾವುದೇ ಅಭ್ಯರ್ಥಿಗಳು 100 ಮೀಟರ್ ವ್ಯಾಪ್ತಿಯವರೆಗೆ ಮಾತ್ರ ಕೇವಲ 3 ವಾಹನಗಳನ್ನು ತರಲಿಕ್ಕೆ ಅವಕಾಶ ಇದೆ. ನಾವು ಏನು 100 ಮೀಟರ್ ಮಾರ್ಕ್ ಮಾಡಿರ್ತೇವೆ, ಆ 100 ಮೀಟರ್ ಮಾರ್ಕ್ವರೆಗೂ ಮಾತ್ರ ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸುವಂಥ ಸಂದರ್ಭದಲ್ಲಿ 3 ವಾಹನಗಳನ್ನು ತರಲಿಕ್ಕೆ ಅವಕಾಶ ಇರೋಂಥದ್ದು. ನಾಮಪತ್ರವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಚುನಾವಣಾಧಿಕಾರಿಗಳ ಕೊಠಡಿಯ ಒಳಗಡೆ ಕೇವಲ 5 ಜನರಿಗೆ ಮಾತ್ರ ಅವಕಾಶ ಇರುವಂಥದ್ದು. ಅಭ್ಯರ್ಥಿಯೂ ಸೇರಿದಂತೆ ಅಂದರೆ 4+1 ಅಭ್ಯರ್ಥಿಯೂ ಸೇರಿದಂತೆ ಕೇವಲ 5 ಜನಕ್ಕೆ ಮಾತ್ರ ಅವಕಾಶ ಇದೆ. ಅವರನ್ನು ಹೊರತುಪಡಿಸಿ ಬೇರೆಯವರಿಗೆ ಅವಕಾಶಗಳು ಇರೋದಿಲ್ಲ. ಮತ್ತು ಚುನಾವಣಾಧಿಕಾರಿಗಳ ಕಚೇರಿ ಕೊಠಡಿಯೊಳಗಡೆ ಈಗಾಗಲೇ ನಾವು 360 ಡಿಗ್ರಿ ಇರುವಂಥ ಈಗಾಗಲೇ 2 CC ಕ್ಯಾಮ್ರಾಗಳನ್ನು ಅಳವಡಿಸಿದ್ದೇವೆ. ಮತ್ತು ನಾಮಪತ್ರ ಸ್ವೀಕಾರ ಆಗುವಂಥ ಸಂದರ್ಭದಲ್ಲಿ ಅನ್ಇಂಟರಪ್ಟೆಡ್ ಆಗಿ ನಾವು ಅದನ್ನು ವಿಡಿಯೋಗ್ರಫಿನೂ ಕೂಡ ಮಾಡ್ತಾ ಇದ್ದೇವೆ. CC ಕ್ಯಾಮ್ರಾ ಮತ್ತು ವಿಡಿಯೋಗ್ರಫಿ ಎರಡೂ ಕೂಡ ಇರುತ್ತೆ.
ಹಾಗಾಗಿ ಆ ಮಾಹಿತಿಯನ್ನು ಕೂಡ ನಾವು ತಮಗೆ ಹೇಳ್ತಾ ಇದ್ದೀವಿ. ಭಾಳ ಮುಖ್ಯವಾಗಿ ಈಗ ತಾವೆಲ್ಲ ಆಗಲೇ ಕೇಳಿದಿರಿ, ಮಾಧ್ಯಮ ಪ್ರತಿನಿಧಿಗಳಿಗೆ ಸೂಕ್ತವಾದಂಥ ಮಾಹಿತಿ ಸಕಾಲಕ್ಕೆ ದೊರಕಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಏನು ತಾವೆಲ್ಲ ಚರ್ಚೆ ಮಾಡಿದ ಪ್ರಕಾರ ನಾವು ನಮ್ಮ ವಿಡಿಯೋಗ್ರಾಫರನ್ನು ಹೊರತುಪಡಿಸಿ ಪ್ರತ್ಯೇಕವಾಗಿ ಒಬ್ಬ ಒಬ್ಬರನ್ನೇ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ನಾವು ನೇಮಕ ಮಾಡ್ತೇವೆ. ಅವರು ನಿಮಗೆ ಕೂಡಲೇ ಮಾಹಿತಿಯನ್ನು ಕಳಿಸ್ಕೊಡ್ತಾರೆ. ಅದನ್ನು ನಾನು ವಾರ್ತಾಧಿಕಾರಿ ಮೂಲಕ ನಿಮಗೆ ತಲುಪಿಸುವಂಥ ವ್ಯವಸ್ಥೆಯನ್ನು ನಾನು ಮಾಡ್ತೇನೆ. ಯಾರು ನಾಮಪತ್ರವನ್ನು ಸಲ್ಲಿಸಿದಂಥ ಅದೇ ದಿನ ನಾವು ಆ ನಾಮಪತ್ರದ ವಿವರವನ್ನು ಮತ್ತು ಪ್ರಮಾಣ ಪತ್ರವನ್ನು ನಾವು ವೆಬ್ಸೈಟ್ನಲ್ಲಿ ಪ್ರಕಟ ಮಾಡ್ತೇವೆ, ಯಾರು ನಾಮಪತ್ರವನ್ನು ಸಲ್ಲಿಸಿದ್ರು ಅಂತ. ಮತ್ತು 3 ಗಂಟೆ ಆದ ನಂತರ ನಾವೇನು ಲಿಸ್ಟನ್ನು ಹಾಕ್ತೇವೆ, ಆಯಾ ದಿನ ಎಷ್ಟೆಷ್ಟು ನಾಮಪತ್ರಗಳು ಬಂದಿದೆ ಅಂತ ಅದನ್ನು ಕೂಡ ತಮಗೆ ಕಳಿಸ್ಕೊಡ್ತೇವೆ. ಮತ್ತು ಭಾಳ ಮುಖ್ಯವಾಗಿ ಅಫಿಡವಿಟನ್ನ ನಾವು ನಮ್ಮ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿದ ನಂತರ ತಮಗೂ ಕೂಡ ನಮ್ಮ ಕಚೇರಿಯ ಸೂಚನಾ ಫಲಕದಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ, ಅದನ್ನು ಕೂಡ ನಾವು ಪ್ರಕಟವನ್ನು ಮಾಡ್ತೇವೆ. ನಮೂನೆ ಮತ್ತು ನಮೂನೆ 2 ಏನಲ್ಲಿ ನಾಮಪತ್ರವನ್ನು ಸಲ್ಲಿಸಬೇಕಾಗ್ತದೆ ಈ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ. ಮತ್ತು ನಾಮಪತ್ರ ಸಲ್ಲಿಸುವಂಥ ದಿನಾಂಕದಿಂದ ಅಭ್ಯರ್ಥಿಯ ವೆಚ್ಚ ಏನು ಎಕ್ಸ್ಪೆಂಡಿಚರ್ ಇರುತ್ತೆ ಅದು ಪ್ರಾರಂಭ ಆಗ್ತಕ್ಕಂಥದ್ದು. ನಾಮಪತ್ರ ಬರಲಿಕ್ಕೆ ಏನು ವೆಚ್ಚ ಮಾಡ್ತಾರೆ, ರ್ಯಾಲಿ ಮಾಡ್ಬೋದು ಅಥವಾ ಕಾರ್ಯಕ್ರಮ ಮಾಡ್ಬೋದು, ಆ ವೆಚ್ಚವನ್ನೂ ಕೂಡ ನಾವು ಅಂದಿನಿಂದ ಚುನಾವಣಾ ಅಭ್ಯರ್ಥಿಗಳ ವೆಚ್ಚಕ್ಕೆ ಸೇರಿಸಲಾಗ್ತದೆ. ಠೇವಣಿ 25,000 ಠೇವಣಿ ಇರ್ತದೆ. 25,000 ಠೇವಣಿನಲ್ಲಿ SC ಮತ್ತು ST ಆಗಿದ್ದರೆ ಅದು 12,500 ಇರ್ತದೆ, ಅರ್ಧದಷ್ಟು ಇರ್ತಕ್ಕಂಥದ್ದು. ಜನರಲ್ ಅವರಿಗಿದ್ರೆ 25,000 ಠೇವಣಿ ಇರ್ತದೆ. ಮತ್ತು ನಾಮಪತ್ರ ಸಲ್ಲಿಸುವಂಥ ದಿನಾಂಕದಂದು ಅಭ್ಯರ್ಥಿಯು ಪ್ರತ್ಯೇಕವಾದಂತಹ ಒಂದು ಅಕೌಂಟನ್ನು ತೆರೆದು ನಮಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದೇ ಅಕೌಂಟ್ನಲ್ಲಿ ಅವರು ತಮ್ಮ ಚುನಾವಣಾ ವೆಚ್ಚಗಳನ್ನು ಭರಿಸಬೇಕಾಗ್ತದೆ. ಅದನ್ನು ಬಿಟ್ಟು ಬೇರೆ ಕಡೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಹಾಗಾಗಿ ಡೆಡಿಕೇಟೆಡ್ ಅಕೌಂಟ್ ಅಂತ ಏನಿರ್ತದೆ ಅದನ್ನು ನಮಗೆ ಅವರು ಮಾಹಿತಿಯನ್ನು ಕೊಡಬೇಕಾಗ್ತದೆ. ಮತ್ತು ತಪಾಸಣಾ ಸಮಯದಲ್ಲಿ ಜಪ್ತಿ ಇದುವರೆಗೂ ಏನೇನು ನಾವು ಜಪ್ತಿಗಳನ್ನು ಮಾಡಿದ್ದೇವೆ ಅನ್ನೋ ಮಾಹಿತಿಯನ್ನು ತಮಗೆ ಕೊಟ್ಟಿದ್ದೇವೆ. 17ನೇ ತಾರೀಕಿಂದ 25ನೇ ತಾರೀಕುವರೆಗೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು, ಇದು ನಮ್ಮ ಜಿಲ್ಲೆಯ ಮಾಹಿತಿ, ಕೇರ್ನಗರವನ್ನು ಹೊರತುಪಡಿಸಿ 36,569 ಲೀಟರನ್ನು ಸೀಜ್ ಮಾಡಲಾಗಿದೆ. ಸುಮಾರು 71,77,000 ಮೌಲ್ಯ ಒಳಗೊಂಡಂಥ ಒಂದು ಲಿಕ್ಕರ್ಗಳನ್ನು, ಅಂದರೆ ಇಲ್ಲೀಗಲ್ ಟ್ರಾನ್ಸ್ಪೋರ್ಟೇಷನ್ ಮತ್ತು ಇಲ್ಲೀಗಲ್ ಸ್ಟೋರೇಜ್, ಅಂದರೆ ಕಾನೂನು ಬಾಹಿರವಾಗಿ ಸಾಗಾಣಿಕೆ ಮಾಡ್ತಾ ಇರ್ತಕ್ಕಂಥದ್ದು, ಕಾನೂನು ಬಾಹಿರವಾಗಿ ಶೇಖರಣೆ ಮಾಡ್ತಾ ಇರುವಂಥ ಏನು ಲಿಕ್ಕರ್ ಇದೆ 36,000 ಲೀಟರ್ ಇದೆ, ಅದನ್ನು ಈಗಾಗಲೇ ಸೀಜ್ ಮಾಡಿದ್ದೇವೆ. ಅದಾದಮೇಲೆ ಏನು ಬ್ರೀಚ್ ಆಫ್ ಲೈಸೆನ್ಸ್, ಯಾರು ಲೈಸೆನ್ಸನ್ನು ತೆಗೆದುಕೊಂಡಿರ್ತಾರೆ ಆ ಷರತ್ತುಗಳನ್ನು ಸೂಚನೆಗಳನ್ನು ಅವರು ಉಲ್ಲಂಘನೆ ಮಾಡಿರ್ತಾರೆ, ಅವ್ರ ಮೇಲೆ ಕೇಸನ್ನು ಕೂಡ ದಾಖಲು ಮಾಡಲಿಕ್ಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಮತ್ತು ಪಬ್ಲಿಕ್ ಪ್ಲೇಸಸಲ್ಲಿ ಕನ್ಸಂಪ್ಷನ್ ಮಾಡಿದರೆ ಸೊ ಹೀಗೆ ಸುಮಾರು 193 FIRಗಳು ಕೂಡ ನಮ್ಮ ಅಬಕಾರಿ ಇಲಾಖೆಯಿಂದಲೂ ಕೂಡ ಈಗಾಗಲೇ ಅವರು ಮಾಡಿ ಸುಮಾರು 10 ವಾಹನಗಳನ್ನು ಸೀಜ್ ಮಾಡಿದ್ದಾರೆ. ಭಾಳ ಮುಖ್ಯವಾಗಿ ಸಂಬಂಧಪಟ್ಟಂತೆ ಏನು ಚೆಕ್ ಪೋಸ್ಟ್ಗಳನ್ನು ನಾವು ನೇಮಕ ಮಾಡಿದ್ದೀವಿ. ಚೆಕ್ ಪೋಸ್ಟ್ಗಳಲ್ಲಿ ಇದುವರೆಗೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಒಟ್ಟು 1,04,57,490 ರೂಪಾಯಿ ಹಣವನ್ನು ಈಗಾಗಲೇ ನಾವು ಸೀಜ್ ಮಾಡಿದ್ದೇವೆ. ಅದರಲ್ಲಿ 1,04,57,490 ಹಣವನ್ನು ಈಗಾಗಲೇ ಸೀಜ್ ಮಾಡಿದ್ದೇವೆ. ಅದರಲ್ಲಿ 18ನೇ ತಾರೀಕು ಮದ್ದೂರು ತಾಲೂಕಿನಲ್ಲಿ ನಮ್ಮ ಚೆಕ್ ಪೋಸ್ಟ್ ಇದೆ. ಆ ಚೆಕ್ ಪೋಸ್ಟ್ನಲ್ಲಿ ಸುಮಾರು 99,20,000 ಹಣವನ್ನು ನಾವು ಸೀಜ್ ಮಾಡಿದ್ವಿ. ಅಂದರೆ ಯಾವುದೇ ದಾಖಲೆ ರಹಿತವಾಗಿ ಹಣ ಸಾಗಣೆ ಮಾಡಲಾಯ್ತಾಯಿತು. ಅದಕ್ಕೋಸ್ಕರ ಆ ಒಂದು ಹಣವನ್ನು ನಾವು ಸೀಜ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಇಲಾಖೆಗೆ ನಾವು ವರ್ಗಾವಣೆ ಮಾಡಿದ್ದೇವೆ. ಇನ್ಕಮ್ ಟ್ಯಾಕ್ಸ್ ಇಲಾಖೆಯಲ್ಲಿ ಈಗ ಅದನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ, ನೋಟಿಸ್ ಕೊಟ್ಟು ತನಿಖೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಆ ಒಂದು ಮೊತ್ತವನ್ನು ಸೀಜ್ ಮಾಡುವಂಥ ಸಂದರ್ಭದಲ್ಲಿ ಆ ವಾಹನದಲ್ಲಿ ಯಾವುದೇ ದಾಖಲೆಗಳು ಇಲ್ಲ ಅನ್ನೋ ಕಾರಣದಿಂದ ನಾವು ಸೀಜ್ ಮಾಡಿ ಇನ್ಕಮ್ ಟ್ಯಾಕ್ಸ್ಗೆ ಕೊಟ್ಟಿದ್ದೇವೆ. ಅದಾದಮೇಲೆ 19ನೇ ತಾರೀಕು ಮಂಡ್ಯ ತಾಲೂಕಿನಲ್ಲಿ ಬಸರಾಳನಲ್ಲಿ 1,87,490 ರೂಪಾಯಿ ಸೀಜ್ ಮಾಡಿ ಅದನ್ನು ನಾವು ಟ್ರೆಜರಿನಲ್ಲಿ ಡೆಪಾಸಿಟ್ ಮಾಡಿ ನಮ್ಮ CEO ಜಿಲ್ಲಾ ಪಂಚಾಯತ್ ಅವರ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ, ಕ್ಯಾಶ್ ಸೀಸರ್ ರಿಡ್ರೆಸಲ್ ಕಮಿಟಿ ಅಂತ ಇದೆ. ಆ ಕಮಿಟಿನಲ್ಲಿ ಅವರು ದಾಖಲೆಗಳನ್ನ ಪರಿಶೀಲನೆ ಮಾಡಿ ಅದನ್ನು ವಾಪಸ್ ರಿಲೀಸ್ ಮಾಡಬೇಕಾ ಅಥವಾ ಮುಟ್ಟುಗೋಲು ಹಾಕಬೇಕಾ ಅನ್ನೋದನ್ನು ಅವರು ನಂತರ ತೀರ್ಮಾನ ಮಾಡ್ತಾರೆ. ನಂತರ ಮದ್ದೂರಿನಲ್ಲಿ ಮಲ್ಲನಕುಪ್ಪೆನಲ್ಲಿ 1,21,ನೇ ತಾರೀಕು ಸೀಜ್ ಮಾಡಿದ್ದೇವೆ. ಮತ್ತು ನಾಗಮಂಗಲದಲ್ಲಿ ಕದವಳ್ಳಿನಲ್ಲಿ 2,50,000 ಸೀಜ್ ಮಾಡಿರೋಂಥದ್ದು. ಈ 3 ಪ್ರಕರಣಗಳು ಅಂದರೆ ಇನ್ಕಮ್ ಟ್ಯಾಕ್ಸ್ಗೆ ವರ್ಗಾವಣೆ ಮಾಡಿರುವಂಥ 99,20,000 ಹೊರತುಪಡಿಸಿ ಈ 3 ಪ್ರಕರಣಗಳನ್ನು ಈಗಾಗಲೇ ಟ್ರೆಜರಿನಲ್ಲಿ ಆ ಹಣವನ್ನು ಸೀಜ್ ಮಾಡಿರ್ತಕ್ಕಂಥ ಹಣವನ್ನು ನಾವು ಡೆಪಾಸಿಟ್ ಮಾಡಿದ್ದೇವೆ.
CEO ಜಿಲ್ಲಾ ಪಂಚಾಯತ್ ಅವರ ಸಮಿತಿನಲ್ಲಿರ್ತಕ್ಕಂಥ ಸಮಿತಿಗೆ ರೆಫರ್ ಮಾಡಿದ್ದೇವೆ. ಆ ಸಮಿತಿಯವರು ಪರಿಶೀಲನೆ ಮಾಡಿ ಮುಂದಿನ ಸೂಕ್ತ ಕ್ರಮವನ್ನು ಅವರು ತೆಗೆದುಕೊಳ್ತಾರೆ. ಮಲ್ಲನಕುಪ್ಪೆ 21ನೇ ತಾರೀಕು, ಕದವಳ್ಳಿ 22ನೇ ತಾರೀಕು. ಹಾಂ, 4 ಪ್ರಕರಣ. 1, 2, 3, 4 4ರಿಂದ 1,04,57,490. ಹಾಂ, ಮತ್ತು ಗಾಂಜಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 1 kg ಎಲ್ಲದು 1 kg 829 ಗ್ರಾಮ್, ಅಂದರೆ 64,000 ವ್ಯಾಲ್ಯೂ ಇರುವಂಥದ್ದು. ಅದನ್ನು ಕೂಡ ನಾವೀಗಾಗಲೇ ಸೀಜ್ ಮಾಡಿದ್ದೇವೆ. ಮತ್ತು ಚುನಾವಣಾ ಸಂಬಂಧಿತ ಯಾವುದೇ ಅಭ್ಯರ್ಥಿಗಳು, ರಾಜಕೀಯ ಪಕ್ಷಗಳು ಪ್ರಚಾರ ಸಭೆಯನ್ನು ಮಾಡೋದಾದರೆ ಸೂಕ್ತವಾದಂಥ ಅನುಮತಿಯನ್ನು ತೆಗೆದುಕೊಂಡು ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ತಮ್ಮ ಮೂಲಕ ಎಲ್ಲ ರಾಜಕೀಯ ಪಕ್ಷದವರಿಗೆ ಮತ್ತು ಅಭ್ಯರ್ಥಿಗಳಿಗೆ ನಮ್ಮ ವಿನಂತಿ ಅಂತ ಹೇಳಿದರೆ, ಅದಕ್ಕಾಗಲೇ ಈಗ ಸುವಿಧಾ ಪೋರ್ಟಲ್ ಇದೆ. ಆ ಸುವಿಧಾ ಪೋರ್ಟಲ್ನಲ್ಲಿ ಸೂಕ್ತ ಅನುಮತಿಗಾಗಿ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ನಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳ ಕಚೇರಿನಲ್ಲಿ ಮತ್ತು ಸಹಾಯಕ ಚುನಾವಣಾಧಿಕಾರಿಗಳ ಕಚೇರಿಗಳಲ್ಲೂ ಕೂಡ ಈಗಾಗಲೇ ಸಿಂಗಲ್ ವಿಂಡೋ ನಾವು ನೇಮಕ ಮಾಡಿದ್ದೇವೆ. ಅವರು ಯಾವಾಗ ಅರ್ಜಿಯನ್ನು ಸಲ್ಲಿಸ್ತಾರೆ ಅವರು ಯಾವುದೇ ವಿಳಂಬ ಮಾಡದಂತೆ ಅತಿ ಶೀಘ್ರವಾಗಿ ಫಸ್ಟ್ ಇನ್ ಫಸ್ಟ್ ಔಟ್, ಒಂದು 2 ನಿಮಿಷ ಬಿಟ್ಕೊಡಪ್ಪ, ಫಸ್ಟ್ ಇನ್ ಫಸ್ಟ್ ಔಟ್, ಮೊದಲು ಬಂದ ಅರ್ಜಿಯನ್ನು ಮೊದಲು ಇತ್ಯರ್ಥ ಮಾಡಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದೇವೆ. ತಂತ್ರಾಂಶದಲ್ಲೂ ಕೂಡ ಅದೇ ರೀತಿ ಅವಕಾಶ ಇರತಕ್ಕಂಥದ್ದು. ಅದಕ್ಕೆ ನಾವು ಅನುಮತಿನ ತಗೋಬೇಕಂತ ಸೂಚನೆಯನ್ನು ಕೂಡ ಈಗಾಗಲೇ ನಾವು ಪೊಲಿಟಿಕಲ್ ಪಾರ್ಟಿ ಅವರಿಗೆ ಮೀಟಿಂಗ್ ಕರೆದು ಅವ್ರಿಗೂ ಕೂಡ ಸೂಚನೆ ಕೊಟ್ಟಿದ್ದೇವೆ. ಮತ್ತು ಎಲ್ಲೆಲ್ಲಿ ಯಾವ್ಯಾವ ಅನುಮತಿ ಕೊಡಲಾಗ್ತದೆ ಅಂತ ತಮಗೆ ಪಟ್ಟಿ ಕೊಟ್ಟಿದ್ದೇನೆ. ಹಾಗಾಗಿ CEO ಆಫೀಸ್ ಬೆಂಗಳೂರಿನಲ್ಲಿ ಯಾವ ಅನುಮತಿ ಕೊಡ್ತಾರೆ, ಮತ್ತು ನಮ್ಮ ಹಂತದಲ್ಲಿ ಅನುಮತಿ ಕೊಡುವಂಥದ್ದು ನಾವು ಒಂದು ಹೆಲಿಕಾಪ್ಟರ್ಗೆ ಪರ್ಮಿಷನ್ ಕೊಡ್ತೇವೆ. ಅದಾದ ನಂತರ ಇಡೀ ಜಿಲ್ಲೆಗೆ ಮತ್ತು ಇಡೀ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಗೊಂಡಂತೆ ವೆಹಿಕಲ್ ಪರ್ಮಿಷನ್ ಮಾತ್ರ ನಾವು ಕೊಡ್ತೇವೆ. ಅದಾದಮೇಲೆ ಪೊಲಿಟಿಕಲ್ ಪಾರ್ಟಿ ಯಾರಾದರೂ ಆಫೀಸ್ ಬಿಯರರ್ಸ್ ಇದ್ದರೆ, ರಾಜಕೀಯ ಪಕ್ಷದ ಅಧ್ಯಕ್ಷರು, ಕಾರ್ಯದರ್ಶಿಗಳಿದ್ದರೆ ಅವರಿಗೆ ನಾವು ಕೊಡ್ತೇವೆ. ಮತ್ತು ಏನಾದರೂ ಏರ್ ಬಲೂನ್ ಮೂಲಕ ಪ್ರಚಾರ ಮಾಡುವಂತಿದ್ದರೆ ಅದಕ್ಕೆ ಈ 4 ಐಟಮ್ಗೆ ಮಾತ್ರ ನಮ್ಮ ಕಚೇರಿನಲ್ಲಿ ಕೊಡುವಂಥದ್ದು. ಉಳಿದಂತೆ ಎಲ್ಲ ಪರ್ಮಿಷನ್ಸು, ಯಾವುದೇ ರ್ಯಾಲಿ ಆಗಿರ್ಬೋದು, ಸಭೆ ಆಗಿರ್ಬೋದು, ಸಮಾರಂಭ ಆಗಿರ್ಬೋದು, ಮತ್ತು ಅಸೆಂಬ್ಲಿ ಸೆಗ್ಮೆಂಟ್ ವೈಸ್ ವೆಹಿಕಲ್ ಪರ್ಮಿಷನ್ ಆಗಿರ್ಬೋದು, ಲೌಡ್ ಸ್ಪೀಕರ್ ಆಗಿರ್ಬೋದು, ಈ ಎಲ್ಲ ಪರ್ಮಿಷನ್ಸ್ ಕೂಡ ಸಂಬಂಧಪಟ್ಟಂಥ ARO ಲೆವೆಲಲ್ಲಿ ಕೊಡ್ತಾರೆ. ಆಯಾ ತಾಲೂಕು ಲೆವೆಲಲ್ಲಿ ಚಾಪನ್ನ ಕೊಡ್ತೀವಿ. ಹೆಲಿಕಾಪ್ಟರ್ ಅಲ್ಲಿದೆ ನೋಡಿ, ಅಪ್ಲಿಕೇಶನ್ ಫಾರ್ ಹೆಲಿಕಾಪ್ಟರ್, ಹೆಲಿಪ್ಯಾಡ್ ಕೊಡ್ತೇವೆ, ವೆಹಿಕಲ್ ಪರ್ಮಿಷನ್ ಕೊಡ್ತೇವೆ. ಆಮೇಲೆ ನಾವು ಏರ್ ಬಲೂನ್ 4 ಮಾತ್ರ ಕೊಡ್ತೇವೆ. ಪೇಜ್ ನಂಬರ್ 5ನಲ್ಲಿ ಕೊಟ್ಟಿದೆ ನೋಡಿ. ಸೊ ಹಾಗಾಗಿ ನಾವು ಇದನ್ನು, ಈ ಮಾಹಿತಿಯನ್ನು ಪೊಲಿಟಿಕಲ್ ಪಾರ್ಟಿಯವ್ರಿಗೂ ನಾವು ತಿಳಿಸಿದ್ದೇವೆ, ಅದು ಗಮನಕ್ಕೆ ಇರಲಿ. ಮತ್ತು ಎರಡನೇದಾಗಿ ಸುಮಾರು ನನಗೆ ಒಂದು 5ರಿಂದ 6 ದೂರವಾಣಿ ಕರೆಗಳು ನಿನ್ನೆ ಮೊನ್ನೆಯಿಂದ ಬರ್ತಾ ಇದೆ. ಸರ್, ನಾವು ಮದುವೆ ಮಾಡ್ತಾ ಇದ್ದೀವಿ, ಅನುಮತಿ ಕೊಡಿಸ್ಬೇಕು, ಮತ್ತು ಯಾವುದೋ ಒಂದು ದೇವರೇ ಜಾತ್ರೆ ಮಾಡ್ತಾ ಇದ್ದೀವಿ, ನಾಟಕ ಮಾಡ್ತಾ ಇದ್ದೀವಿ, ಈ ರೀತಿ. ಹಾಗಾಗಿ ಈಗಾಗಲೇ ನಮ್ಮ ನಮ್ಮ ಮುಖ್ಯ ಚುನಾವಣಾಧಿಕಾರಿಗಳು ಬೆಂಗಳೂರಿನಲ್ಲಿ ಕೂಡ ನೆನ್ನೆ ಪ್ರೆಸ್ ಮೀಟಲ್ಲಿ ಕ್ಲಾರಿಫೈ ಮಾಡಿದ್ದಾರೆ. ಯಾವುದೇ ಖಾಸಗಿ ಕಾರ್ಯಕ್ರಮಕ್ಕೆ, ಮದುವೆ ಆಗಿರ್ಬೋದು, ಬರ್ತ್ಡೇ ಆಗಿರ್ಬೋದು, ಖಾಸಗಿ ಕಾರ್ಯಕ್ರಮಕ್ಕೆ ಯಾವುದೇ ಅನುಮತಿ ಪಡೆಯೋ ಅವಶ್ಯಕತೆ ಇಲ್ಲ. ಆದರೆ ಆ ಕಾರ್ಯಕ್ರಮವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ. ಈಗ ಯಾವುದೋ ಒಂದು ನಾಟಕ ಮಾಡ್ತಾ ಇದ್ದಾರೆ, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ, ಸಭಾ ಕಾರ್ಯಕ್ರಮ ಇದೆ, ಅಲ್ಲಿ ಯಾವುದೇ ರಾಜಕೀಯ ಪ್ರತಿನಿಧಿಗಳನ್ನು, ರಾಜಕೀಯ ವ್ಯಕ್ತಿಗಳನ್ನು ಅಥವಾ ಅಭ್ಯರ್ಥಿಗಳನ್ನು ಕರೆಸಿ ಅಲ್ಲಿ ಉದ್ಘಾಟನೆ ಮಾಡಿಸೋದು ಅಥವಾ ಅಲ್ಲಿ ಚುನಾವಣಾ ಸಂಬಂಧಿತ ಪ್ರಚಾರ ಮಾಡುವಂಥ ವೇದಿಕೆಯಾಗಿ ಬಳಕೆ ಮಾಡಿಕೊಳ್ಬಾರ್ದು ಅನ್ನೋದು ಮಾಹಿತಿಯನ್ನು ಕೂಡ ನಾವು ಹೇಳಿದ್ದೇವೆ. ಅಂಥ ಸಂದರ್ಭದಲ್ಲೂ ಕೂಡ ನಾವು ನಮ್ಮಲ್ಲಿ FST ಟೀಮ್ ಇರ್ತಾರೆ, FST ಟೀಮ್ ಅವರು ವಿಡಿಯೋಗ್ರಫಿಯನ್ನು ಕೂಡ ಅಂಥ ಪ್ರಕರಣಗಳಲ್ಲಿ ಮಾಡ್ತಾರೆ. ಹಾಗಾಗಿ ಮದುವೆ ಅಂತ ಖಾಸಗಿ ಕಾರ್ಯಕ್ರಮಗಳಿಗೆ ಯಾವುದೇ ಅನುಮತಿ ಅವಶ್ಯಕತೆ ಇರೋದಿಲ್ಲ. ಕೇವಲ ಚುನಾವಣಾ ಪ್ರಚಾರ ಸಭೆ ಸಮಾರಂಭಗಳಿಗೆ ಮಾತ್ರ ಅನುಮತಿಯನ್ನು ಕೊಡುವಂಥದ್ದು. ಮತ್ತು ಯಾವುದೇ ಖಾಸಗಿ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮ ಇರ್ಬೋದು, ಖಾಸಗಿ ಕಾರ್ಯಕ್ರಮ ಇರ್ಬೋದು, ನಾಟಕ ಇರ್ಬೋದು, ಈ ರೀತಿ ಜಾತ್ರೆ ಇರ್ಬೋದು, ಇಂಥ ಕಾರ್ಯಕ್ರಮಗಳನ್ನು ಮಾಡುವಂಥವರು ನಮಗೆ ಮಾಹಿತಿಯನ್ನು ಮಾತ್ರ ಸಂಬಂಧಪಟ್ಟಂಥ ತಾಲೂಕುಗಳಿಗೆ ಕೊಡಬೇಕಾಗತ್ತೆ. ಆ ತಾಲೂಕಿಗೆ ಕೊಟ್ಟಾಗ ಅವತ್ತು ಎಲ್ಲಿ ಕಾರ್ಯಕ್ರಮ ಇದೆ ನಮ್ಮ ಟೀಮನ್ನು ಕಳಿಸಿ ನಾವು ವಿಡಿಯೋಗ್ರಾಫನ್ನು ಮಾಡಿಸ್ತೇವೆ. ನೆಕ್ಸ್ಟು ಇಲಾಖಾ ವಾಹನಗಳಿಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ವಾಹನಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ GPS ಅನ್ನು ನಾವು ಅಳವಡಿಸಿದ್ದೇವೆ. ಈಗ FST ಟೀಮ್ ಆಗಿರ್ಬೋದು, SST ಆಗಿರ್ಬೋದು, ಸೆಕ್ಟರ್ ಆಫೀಸರ್ಸ್ ಆಗಿರ್ಬೋದು, ನಮ್ಮ ಸಹಾಯಕ ಚುನಾವಣಾಧಿಕಾರಿಗಳು ಸುಮಾರು 96 ವಾಹನಗಳಿಗೆ ಈಗಾಗಲೇ ನಾವು GPS ಅನ್ನು ಅಳವಡಿಸಿದ್ದೇವೆ. ಅವ್ರ ಮೂವ್ಮೆಂಟ್ ಎಲ್ಲ ನಮಗೆ ಇಲ್ಲೇ ಕೂಡ ನಾವು ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕೂತ್ಕೊಂಡು ಯಾವ ವಾಹನ ಎಲ್ಲಿದೆ ಅನ್ನೋದನ್ನು ನಾವು ಅದನ್ನು ನೋಡ್ಬೋದು. ಅದನ್ನು ಕೂಡ ನಾವೀಗ ಅಳವಡಿಸಿದ್ದೇವೆ. ಮತ್ತು EVMಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ರ್ಯಾಂಡಮೈಸೇಷನನ್ನು ಮಾಡಿ
ಮೊದಲನೇ ಹಂತದ ರ್ಯಾಂಡಮೈಸೇಷನ್ ಮಾಡಿ ಸಂಬಂಧಪಟ್ಟಂಥ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ಅದನ್ನು ಅಲೋಕೇಶನ್ ಮಾಡಿ ಕಳಿಸ್ಕೊಟ್ಟಿದ್ದೇವೆ. ಪೊಲಿಟಿಕಲ್ ಪಾರ್ಟಿಯವರ ಸಮಕ್ಷಮದಲ್ಲಿ, ಅವರ ನೇತೃತ್ವದಲ್ಲಿ, ಅವರ ಸಮಕ್ಷಮದಲ್ಲಿ ಈಗಾಗಲೇ ರ್ಯಾಂಡಮೈಸೇಷನ್ ಮಾಡಿ, ಅವರ ಸಮಕ್ಷಮದಲ್ಲೇ ನಾವು EVM ಸ್ಟ್ರಾಂಗ್ ರೂಮನ್ನು ಓಪನ್ ಮಾಡಿ, ಅವರ ಸಮಕ್ಷಮದಲ್ಲೇ ವಾಹನಗಳಿಗೆ ತುಂಬಿ ಅದನ್ನು ವಿಡಿಯೋಗ್ರಫಿ ಮಾಡಿ ಮತ್ತು ವಾಹನಗಳಿಗೂ ಕೂಡ GPS ಟ್ರ್ಯಾಕ್ ಮಾಡಿ ವಿತ್ ಪೊಲೀಸ್ ಪ್ರೊಟೆಕ್ಷನು ಸಂಬಂಧಪಟ್ಟಂಥ ತಾಲೂಕುಗಳಿಗೆ ಅಂದರೆ ಸಹಾಯಕ ಚುನಾವಣಾಧಿಕಾರಿಗಳ ನೇತೃತ್ವಕ್ಕೆ ಈಗಾಗಲೇ ಕಳಿಸ್ಕೊಟ್ಟಿದ್ದೇವೆ. ಇದರಂತೆ ನಮ್ಮಲ್ಲಿ 2074 BU ಬ್ಯಾಲೆಟ್ ಯೂನಿಟನ್ನು ಕಳಿಸ್ಕೊಟ್ಟಿದ್ದೇವೆ. ಅದಾದಮೇಲೆ 2074 ಬೂತ್ಗಳಿದೆ. 2565 ಬ್ಯಾಲೆಟ್ ಯೂನಿಟ್ಗಳನ್ನು ಕಳಿಸ್ಕೊಟ್ಟಿದ್ದೇವೆ. 2565 ಕಂಟ್ರೋಲ್ ಯೂನಿಟ್ ಕಳಿಸ್ಕೊಟ್ಟಿದ್ದೇವೆ. 2718 VVPATಗಳನ್ನು ಕಳಿಸ್ಕೊಟ್ಟಿದ್ದೇವೆ. ಈ ಎಲ್ಲ EVMಗಳು ಕೂಡ ಈಗಾಗಲೇ ಆಯಾ ಸಂಬಂಧಪಟ್ಟಂಥ ತಾಲೂಕಿನ ಸ್ಟ್ರಾಂಗ್ ರೂಮ್ಗಳಲ್ಲಿ ನಾವು ಇದನ್ನು ಭದ್ರವಾಗಿ ಇಟ್ಟು ಸಂಬಂಧಪಟ್ಟಂಥ ಪೊಲೀಸ್ ಪ್ರೊಟೆಕ್ಷನ್ಗೂ ಕೂಡ ನಾವು ಈಗಾಗಲೇ ಹ್ಯಾಂಡ್ ಓವರ್ ಮಾಡಿದ್ದೇವೆ. ಮತ್ತು EVMಗೆ ಸಂಬಂಧಪಟ್ಟಂಥ EVM ಭದ್ರತಾ ಕೊಠಡಿಗಳಾಗಿರ್ಬೋದು, ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ಕೊಠಡಿ ಆಗಿರ್ಬೋದು, ಎಣಿಕೆ ಸಂಬಂಧಪಟ್ಟಂತೆ ಈಗಾಗಲೇ 2 ಬಾರಿ ಅವುಗಳನ್ನು ವಿಸಿಟ್ ಮಾಡಿ ಸರ್ಟಿಫಿಕೇಷನ್ ತರಿಸ್ಕೊಂಡು ಭಾರತ ಚುನಾವಣಾ ಆಯೋಗ ನಿಗದಿಪಡಿಸಿರುವಂಥ ಎಲ್ಲ ಮಾರ್ಗಸೂಚಿಗಳ ಅನ್ವಯ ನಾವು ಕ್ರಮವನ್ನು ಕೈಗೊಂಡಿದ್ದೇವೆ. ಆ ಮಾಹಿತಿಯನ್ನು ಕೂಡ ತಮಗೆ ಕೊಟ್ಟಿದ್ದೇವೆ. ಎಲ್ಲೆಲ್ಲಿ ಭದ್ರತಾ ಕೊಠಡಿ ಇದೆ, ಎಲ್ಲೆಲ್ಲಿ ಮಸ್ಟ್ರಿಂಗ್ ಮತ್ತು ಡಿಮಸ್ಟ್ರಿಂಗ್ ನಾವು ಮಾಡ್ತಾ ಇದ್ದೀವಿ ಅಂತ ಮಾಹಿತಿಯಲ್ಲಿದೆ, ತಾವು ಅದನ್ನು ನೋಡ್ಬೋದಾಗಿದೆ. ನೆಕ್ಸ್ಟು ಮತದಾನ ಸಿಬ್ಬಂದಿಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವುದೇ ಚುನಾವಣಾ ಪ್ರಕ್ರಿಯೆಯನ್ನು ನಾವು ಮಾಡಬೇಕಂತ ಹೇಳಿದರೆ ನಮಗೆ ಬಹುದೊಡ್ಡ ಶಕ್ತಿ ಅಂದರೆ ಎಲ್ಲ ಮತದಾನ ಸಿಬ್ಬಂದಿಗಳು, ಪೋಲಿಂಗ್ ಪರ್ಸನಲ್ ಅಂತ ಏನು ಕರಿತೇವೆ, ಆ ಸ್ಟಾಫ್ಗಳು ನಮಗೆ ಅವರು ಭಾಳ ದೊಡ್ಡ ಶಕ್ತಿ. ಹಾಗಾಗಿ ಅವರಿಗೆ ನಾವು ಸೂಕ್ತವಾದ ತರಬೇತಿಯನ್ನು ಕೊಡಬೇಕು ಮತ್ತು ಅವರಿಗೆಲ್ಲ ಸಿದ್ಧತೆಗಳನ್ನು ಮಾಡ್ಕೋಬೇಕಂತ ಹಿನ್ನೆಲೆಯಲ್ಲಿ ನಾವು ನಿನ್ನೆ ಫಸ್ಟ್ ಲೆವೆಲ್ ರ್ಯಾಂಡಮೈಸೇಷನನ್ನು ಮಾಡಿ ಸುಮಾರು 9388 ಸಿಬ್ಬಂದಿಗಳಿಗೆ ಈಗಾಗಲೇ ನಾವು ನೇಮಕಾತಿ ಪತ್ರಗಳನ್ನು ಇವತ್ತಿಂದ ನಾವು ಜಾರಿ ಮಾಡ್ತಾ ಇದ್ದೇವೆ. ಆ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ನಾವು 7ನೇ ತಾರೀಕು ಏಪ್ರಿಲ್ 7ನೇ ತಾರೀಕು ಆಯಾಯ ಒಂದು ತಾಲೂಕು ಕೇಂದ್ರಗಳಲ್ಲಿ ತರಬೇತಿಯನ್ನು ಇಟ್ಕೊಂಡಿದ್ದೇವೆ. ಮೊದಲನೇ ಹಂತ ತರಬೇತಿಯನ್ನು ಇಟ್ಕೊಂಡಿದ್ದೇವೆ ಮತ್ತು 2ನೇ ಹಂತ ತರಬೇತಿಯನ್ನು 20 ಅಥವಾ 21ನೇ ತಾರೀಕು ನಾವು ಅದನ್ನು ಮಾಡ್ತೇವೆ. ಸೊ ಈಗ ಭಾಳ ಮುಖ್ಯವಾಗಿ ಏನು 9388 ಜನರನ್ನು ನಾವು ಸಿಬ್ಬಂದಿಗಳನ್ನು ಮತದಾನ ಪ್ರಕ್ರಿಯೆಗೆ ತಗೊಳ್ತಾ ಇದ್ದೀವಿ. ಅವರ ಒಂದು ಮತದಾನ ಕೂಡ ಬಹಳ ಮುಖ್ಯ. ನಾವೆಲ್ಲರೂ ಹೇಳ್ತೇವೆ, ಪ್ರತಿಯೊಬ್ಬರು ಕೂಡ ಯಾರೊಬ್ಬರು ಕೂಡ ಮತದಾನದಿಂದ ವಂಚಿತರಾಗಬಾರ್ದು, ಪ್ರತಿಯೊಬ್ಬರು ಕೂಡ ಮತದಾನದ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಬೇಕು ಅಂತೇಳಿ. ಹಾಗಾಗಿ ಅವರು ಎಲ್ಲೆಲ್ಲಿ ವೋಟರ್ಸ್ ಇದ್ದಾರೆ ಅವ್ರಿಗೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿ ಕೊಡಲಾಗ್ತಾ ಇದೆ. ನಾವು ನೇಮಕಾತಿ ಪತ್ರವನ್ನು ಏನು ಕೊಟ್ಟಿದ್ದೇವೆ, ಆ ನೇಮಕಾತಿ ಪತ್ರದ ಜೊತೆಯಲ್ಲಿಯೇ ನಾವು ನಮೂನೆ 12 ಅದು ಅಂಚೆ ಮತಪತ್ರಕ್ಕೆ ಮತ್ತು ನಮೂನೆ 12A ಅದು EDC ಅಂತ ಕರಿತೀವಿ, ಎಲೆಕ್ಷನ್ ಡ್ಯೂಟಿ ಸರ್ಟಿಫಿಕೇಟ್ ಅಂತ, ಚುನಾವಣಾ ಕರ್ತವ್ಯ ಪ್ರಮಾಣ ಪತ್ರ ಅಂತ ಕರಿತೇವೆ. ಅವೆರಡಕ್ಕೂ ಕೂಡ ನಾವು ಈಗಾಗಲೇ ಆ ನೇಮಕಾತಿ ಆದೇಶದ ಪ್ರತಿಯ ಹಿಂಭಾಗದಲ್ಲೇ ನಾವು ಲಗತ್ತಿಸಿ ಕಳಿಸಿದ್ದೇವೆ. ಅದನ್ನು ಅವ್ರು ಭರ್ತಿ ಮಾಡಿ ನಾನು ಇಂಥ ಕಡೆ ವೋಟರ್ ಇದ್ದೇನೆ ಅಂತ ಭರ್ತಿ ಮಾಡಿ ನಮಗೆ ಮಾಹಿತಿಯನ್ನು ಕೊಟ್ಟಿದ್ರೆ ಅವರಿಗೆ ಅಂಚೆ ಮತಪತ್ರ ಆಗಿರ್ಬೋದು ಅಥವಾ EDC ಆಗಿರ್ಬೋದು ಅವರಿಗೆ ನಾವು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಹಾಗಾಗಿ ನಾವು ವಿನಂತಿಯನ್ನು ಕೂಡ ಮಾಡ್ಕೊಂಡಿದ್ದೇವೆ, ತರಬೇತಿ ಕೊಡುವಂಥ ಸಂದರ್ಭದಲ್ಲಿ ಯಾರೊಬ್ಬರೂ ಕೂಡ ನಾವು ಎಲ್ಲ ಸಾರ್ವಜನಿಕರನ್ನು ಎಲ್ಲ ಮತದಾರರನ್ನು ಪ್ರೇರೇಪಿಸ್ತೇವೆ. ಯಾರೊಬ್ಬರು ಕೂಡ ಮತದಾನದಿಂದ ವಂಚಿತರಾಗಬಾರ್ದು. ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತದಾರರೇ ಪ್ರಭುಗಳಾಗಿದ್ದಾರೆ. ನೀವೆಲ್ಲರೂ ಕೂಡ ಬಂದು ಮತವನ್ನು ಚಲಾಯಿಸಬೇಕು ಅಂತ ಹೇಳಿದ್ದೇವೆ. ಅದೇ ರೀತಿ ನಮ್ಮ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಮತವನ್ನು ಚಲಾಯಿಸಲಿಕ್ಕೆ ನಾವು ವಿನಂತಿಯನ್ನು ಕೂಡ ಮಾಡಿಕೊಂಡಿದ್ದೇವೆ. ಮತ್ತು 85 ವರ್ಷ ಮೇಲ್ಪಟ್ಟು ಮತ್ತು ಅಂಗವಿಕಲ ವಿಶೇಷಚೇತನ ಮತದಾರರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಮ್ಮಲ್ಲಿ ನಮೂನೆ 12Dಯನ್ನು ಈಗಾಗಲೇ ನಮ್ಮ ಎಲ್ಲ BLOಗಳು ಮನೆ ಮನೆಗೆ ಹಂಚುತ್ತಾ ಇದ್ದಾರೆ. ಸುಮಾರು ನಮ್ಮಲ್ಲೀಗ 23,000 ಪೈಕಿ ನಮಗೆ ಸುಮಾರು ಕೇವಲ 1515 ಮಾತ್ರ ಈಗ ಬಾಕಿ ಇದೆ. ಉಳಿದವೆಲ್ಲವೂ ಕೂಡ ನಾವು ಈಗಾಗಲೇ ಅವರಿಗೆ ನಮೂನೆ 12 ನಮೂನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ PWD ವೋಟರ್ಸ್ಗೆ ಸಂಬಂಧಪಟ್ಟಂತೆ 25,000 ಏನಿದೆ, ಅದರಲ್ಲಿ 1367 ಮಾತ್ರ ಬಾಕಿ ಇದೆ. ಈಗ ನೆಕ್ಸ್ಟ್ ಪ್ರೋಸೆಸ್ ಅಂದರೆ ಅವ್ರ ಮನೆಗೆ ಕೊಟ್ಟು ಬಂದಾಗಿದೆ. ಈಗ ಅವರು ಆಪ್ಟ್ ಮಾಡಬೇಕು, ನಾವು ಮನೆಯಿಂದಲೇ ವೋಟ್ ಮಾಡ್ತೀನಾ ಅಥವಾ ಮತಗಟ್ಟೆಗೆ ಬಂದು ವೋಟ್ ಮಾಡ್ತೀನಾ ಅಂಥೇಳಿ ಅವರು ಆಯ್ಕೆ ಮಾಡಬೇಕಾಗತ್ತೆ. ಆಯ್ಕೆ ಮಾಡುವಂಥ ಪ್ರಕ್ರಿಯೆ ನಮಗೀಗ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು. ಅದನ್ನು ನಾವು ನೆಕ್ಸ್ಟು ನಿಮಗೆ ಪ್ರೆಸ್ ಮೀಟಲ್ಲಿ ತಮಗೆ ಎಷ್ಟು ಕೊಡ್ತೇವೆ, ಯಾರು ಆಪ್ಟ್ ಮಾಡಿದ್ದಾರೆ, ಎಷ್ಟು ಜನ ಆಪ್ಟ್ ಮಾಡಿದ್ದಾರೆ, ಎಷ್ಟು ಜನ ಆಪ್ಟ್ ಮಾಡಿಲ್ಲ ಅಂತ ತಮಗೆ ಕೊಡ್ತೇವೆ. ಮತ್ತು 13ನೇ ತಾರೀಕಿಂದ 18ನೇ ತಾರೀಕುವರೆಗೂ ಕೂಡ ಮನೆ ಮನೆಗೆ ಭೇಟಿ ಕೊಟ್ಟು ಹೋಮ್ ವೋಟಿಂಗ್ ಕೂಡ ಮಾಡಿಸ್ತೇವೆ. ಮತ್ತು ಇದೇ ಚುನಾವಣಾ ಆಯೋಗದ ನಿರ್ದೇಶನದಂತೆ ಭಾಳ ಮುಖ್ಯವಾಗಿ AVES ಅಂತ ಕರಿತೇವೆ, ಅಂದರೆ ಅಗತ್ಯ ಸೇವೆಗಳಲ್ಲಿ ನಿರತರಾಗಿರ್ತಕ್ಕಂಥ ಸಿಬ್ಬಂದಿಗಳಿಗೂ ಕೂಡ ಈ ಸಲ
ಅವರಿಗೆಲ್ಲರಿಗೂ ಕೂಡ ಮತದಾನದ ಒಂದು ಪ್ರಕ್ರಿಯೆಯನ್ನು ಮತದಾನದಲ್ಲಿ ಪಾಲ್ಗೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಯಾರು ಎಸೆನ್ಷಿಯಲ್ ಸರ್ವಿಸಸ್ ಅಂತ ಕರಿತೇವೆ, ಅಗತ್ಯ ಸೇವೆಯಲ್ಲಿರ್ತಕ್ಕಂಥ ಇಲಾಖೆಗಳು, ಉದಾಹರಣೆಗೆ ಚೆಸ್ಕಾಮ್ ಆಗಿರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, KSRTC ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಫೈರ್ ಆಗಿರ್ಬೋದು, ಇವರೆಲ್ಲರೂ ಕೂಡ ಚುನಾವಣಾ ಆಯೋಗದಿಂದ ಈಗಾಗಲೇ ನಿಗದಿಪಡಿಸಿರ್ತಕ್ಕಂಥ ಮಾನದಂಡದ ಪ್ರಕಾರ ನಮ್ಮಲ್ಲಿ 2518 ಸಿಬ್ಬಂದಿಗಳನ್ನು ಗುರುತು ಮಾಡಿ ಅವರೆಲ್ಲರಿಗೂ ಕೂಡ ನಮೂನೆ 12D ಕೊಟ್ಟಿದ್ದೇವೆ. ಅವರು ಅದನ್ನು ಭರ್ತಿ ಮಾಡಿ ಸೈನ್ ಮಾಡಿ ಎಲ್ಲಿ ವೋಟರ್ ಇದ್ದಾರೆ ಅಂತ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಕೊಟ್ಟಾದ ನಂತರ ನಾವು ಅವರಿಗೆ ಮತಪತ್ರವನ್ನು ಕೊಟ್ಟು, ಅಂಚೆ ಮತಪತ್ರವನ್ನು ಕೊಟ್ಟು ವೋಟ್ ಹಾಕ್ಲಿಕ್ಕೆ ಕೂಡ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಇಷ್ಟು ಅಂಶಗಳನ್ನು ತಮಗೆ ಹೇಳಿದ್ದೇವೆ. ಮತ್ತು CVGILನಲ್ಲಿ ಅಂದರೆ ಯಾರ್ಯಾರು ದೂರುಗಳನ್ನು CVGILನಲ್ಲಿ ಸಾರ್ವಜನಿಕರು ಕಂಪ್ಲೇಂಟನ್ನು ರೈಸ್ ಮಾಡ್ಬೋದು, ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಜಿಲ್ಲೆಯಿಂದ ಇದುವರೆಗೂ ಕೂಡ 121 ಅರ್ಜಿಗಳು ನಮ್ಮ CVGILನಲ್ಲಿ ದಾಖಲಾಗಿರೋ ಅಂಥದ್ದು. ಆ 121 ಅರ್ಜಿಗಳಿಗೆ ಸಂಬಂಧಪಟ್ಟಂತೆ ಈಗಾಗಲೇ ನಾವು ನಮ್ಮಲ್ಲಿ ಕ್ರಮವನ್ನು ಕೂಡ ಕೈಗೊಂಡಿದ್ದೇವೆ. ಮತ್ತು ನಾನು ಆಗಲೇ ಹೇಳಿದಂಗೆ ನಮ್ಮ ಮತದಾರರು 22/1/2024 ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟ ಮಾಡಿದ್ವಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಏನು ಹೊಸದಾಗಿ ನೇಮಕ ಆಗಿದ್ದಾರೆ ಅವರಿಗೆಲ್ಲರಿಗೂ ಕೂಡ ಎಪಿಕ್ ಕಾರ್ಡ್ ಡಿಸ್ಟ್ರಿಬ್ಯೂಷನ್ ಮಾಡುವಂಥ ಕೆಲಸ ಆಗ್ತಾಯಿದೆ. 25ನೇ ತಾರೀಕು, ಮಾರ್ಚ್ 25ನೇ ತಾರೀಕು ಅಂದರೆ ಮೊನ್ನೆಗೆ ಯಾವುದೇ ನಮೂನೆಗಳನ್ನು ಸ್ವೀಕರಿಸಲಿಕ್ಕೆ ಅಂತಿಮ ದಿನಾಂಕ ಇತ್ತು. ಅಲ್ಲಿವರೆಗೆ ಸುಮಾರು 18,114 ಹೊಸದಾಗಿ ಅರ್ಜಿಗಳು ಬಂದಿರತಕ್ಕಂಥ ಅರ್ಜಿಗಳ ಒಂದು ಅನುಮೋದನೆ ಮಾಡುವ ಪ್ರಕ್ರಿಯೆ ಈಗ ನಡೀತಾ ಇದೆ. ಏಪ್ರಿಲ್ 4ರಂದು ಲಾಸ್ಟ್ ಡೇಟ್ ಇದೆ. ಅವೆಲ್ಲವನ್ನೂ ಕೂಡ ಡಿಸ್ಪೋಸಲ್ ಮಾಡಲಿಕ್ಕೆ, ವಿಲೇವಾರಿ ಮಾಡಲಿಕ್ಕೆ, ಆ ಎಲ್ಲ ಅರ್ಜಿಗಳನ್ನು ಕೂಡ ನಾವು ವಿಲೇವಾರಿ ಮಾಡಿ ಅವ್ರಿಗೂ ಕೂಡ ನಾವು ಸೂಕ್ತವಾದಂಥ ಶೀಘ್ರವಾಗಿ ಅವರು ಕೂಡ ನಾವು ಎಪಿಕ್ ಕಾರ್ಡನ್ನು ಅವ್ರಿಗೆ ನಾವು ಕಳಿಸ್ಕೊಡ್ತೇವೆ. 18,114. ಸೊ ಈ ಏನು ನಾನು ಈ ಮಾಹಿತಿ ಎಲ್ಲ ತಮಗೆ ಕೊಟ್ಟಿದ್ದೇನೆ ಮತ್ತು ಹೇಳಿದ್ದೇನೆ, ಇದೆಲ್ಲವೂ ಕೂಡ ತಾವು ದಯಮಾಡಿ ಸಾರ್ವಜನಿಕರಿಗೆ ಪ್ರಸಾರ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿಯನ್ನು ಮಾಡ್ಕೋತೇನೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.